ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಅವಳ ಮೈ ಮೇಲೆ ಬೇರೆ ಯಾರೋ ಇರೋದಂತೂ ನಿಜ, ಆದ್ರೆ ಅದು ಮಣಿ ಅಲ್ಲ. ಮಣಿಗೆ ಅದಕ್ಕೆ ಮೇಲೆ ಎಷ್ಟೇ ದ್ವೇಷ ಇದ್ರು ನನ್ನ ಮೇಲೆ ತುಂಬಾ ಪ್ರೀತಿ ಇತ್ತು. ಅವತ್ತು ನನ್ನನ್ನು ಹೊಡೆಯೋಕ್ ಬಂದ್ಲಲ್ಲ, ಅವಾಗ್ಲೇ ನಾನು ಅರ್ಥ ಮಾಡ್ಕೊಳ್ಬೇಕಿತ್ತು ಇದು ಮಣಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಾಗಾದ್ರೆ ಯಾರಿರ್ಬೋದು? ನನ್ನನ್ನು ಸಾಯಿಸೋ ಅಷ್ಟು ದ್ವೇಷ ಬೇರೆ ಯಾರಿಗಿದೆ? ಯಾರು ಯಾರು? ಯಾಕೆ ಅವ್ರು ಊಟ ಮಾಡ್ಲಿಲ್ವಾ? ಏನಿದು? ಏನ್ ಮಿಕ್ಸ್ ಮಾಡಿದ್ಯಾ ಇದಕ್ಕೆ? ಅಂದ್ರೆ ಮೀರಾ ದೇಹದಲ್ಲಿರೋದು ಮಾಯಮ್ಮನ. ಸತ್ಯ ಏನು ಅಂತ ತಿಳ್ಕೊಳ್ದೆ ನಾನು ಏನೂ ಮಾಡೋದಕ್ಕಾಗಲ್ಲ. ಮೀರಾ ಮೈ ಮೇಲಿರೋದು ಮಾಯಮ್ಮನೆ ಅಂತ ತಿಳ್ಕೊಳ್ಳೋದಾದ್ರೂ ಹೇಗೆ? ಮಾಯಮ್ಮನೆ ನೀನ್ ಕುತ್ಕಲಿರೋ ಆಂಜನೇಯ ಡಾಲರ್ನ ತೆಗಿಯಕ್ ಹೇಳಿತ್ತು. ನಾನು ಹಾಕೊಂಡಿರೋ ಈ ಆಂಜನೇಯ ಡಾಲರ್ ಮೇಲೆ ಕಣ್ಣು ಹಾಕಿದ್ಯಲ್ಲ, ಅದ್ಯಾಕೆ ಅಂತ ಹೇಳು. ಎಸ್, ಮಾಯಮ್ಮ ನನ್ನ ಹತ್ರ ಇದ್ದಿದ್ದ ಆಂಜನೇಯ ಡಾಲರ್ಗೆ ತುಂಬಾ ಭಯ ಪಡ್ತಿದ್ಲು. ಈಗ ಅದನ್ನ ತಗೊಂಡೋಗಿ ಅವಳ ಮುಂದೆ ಹಿಡಿದ್ರೆ 100% ಗೊತ್ತಾಗತ್ತೆ ಅದು ಅವಳ ಇಲ್ವಾ ಅಂತ. ಬಟ್ ಆ ಡಾಲರ್ ಇಲ್ಲಿದೆ, ಈ ಮೀರಾ ಅದನ್ನ ನನಗೆ ಕೊಡ್ಲೇ ಇಲ್ಲ. ಈಗೇನ್ ಮಾಡೋದು? ಎಸ್, ಇದೇ ಕರೆಕ್ಟ್. ಅಜ್ಜಿ ನೋಡಿ ಅಜ್ಜಿ, ಅಯ್ಯೋ ನಿನ್ನ! ಏಯ್, ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನೆ? ಹೋಗಿ ಹೋಗಿ ನಿನ್ನ ನಂಬ್ಕೊಂಡಲ್ಲ, ನನಗ್ ಬುದ್ಧಿ ಇಲ್ಲ. ನಿನ್ನ ನಿನ್ನ ಅಮ್ಮ, ಯಾಕಮ್ಮ ನನ್ ಪಾಡಿಗೆ ನಾನು ಸುಮ್ನೆ ಕೂತಿದ್ದೆ, ಅವಳೆ ದನ ಕೊಡ್ದಾಗ ಹೊಡಿತಿದ್ಯಲ್ಲ. ಒಡೆಯದ ನಿನ್ನ ಸಾಯಿಸಿದ್ರು ನನಗ್ ಪಾಪ ಬರಲ್ಲ. ಅಲ್ಲ ಕಣೆ, ಈ ಮನೆಗೋಸ್ಕರ ಒಂದಾದ್ರೂ ಒಳ್ಳೆ ಕೆಲಸ ಮಾಡಿದ್ಯಾ? ಥು ನಿನ್ ಜನ್ಮಕ್ಕೆ. ನೀನ್ ಪ್ರಸಾದ ತಂದಿದ್ ನೋಡಿ ನಮ್ಮ ಅರ್ಜುನ್ಗೆ ಒಳ್ಳೇದಾಗುತ್ತೆ ಅಂತ ನಾನು ತಿಳ್ಕೊಂಡೆ. ನೀನ್ ಯೋಗ್ಯತೆ ನೀನ್ ಎಲ್ಲಿ ಬಿಡ್ತೀಯ ಹೇಳು? ಅಮ್ಮ, ಯಾಕೆ ಬೈತಿದ್ಯಾ ಅಂತ ನನ್ಗೆ ಹೇಳ್ಬಿಟ್ ಬೈಯೆ. ಸುಮ್ನೆ ಬೈದ್ರೆ ಅಷ್ಟೇ ನೋಡು, ನಾನು ಆಮೇಲೆ ಈ ಮನೆ ಕಾಲೇ ಇಡೋದಿಲ್ಲ. ನೋಡು, ಕಾಲ್ ಇಡೋದಲ್ಲ, ಈ ಮನೆ ಕಡೆ ತಿರುಗು ನೋಡ್ಬೇಡ. ಹೋಗೆ ಇಲ್ಲಿಂದ, ಹೋಗೆ. ಏನಮ್ಮ ನೀನ್ ಈ ರೀತಿ ಎಲ್ಲ ಹೇಳ್ತಿದ್ಯಲ್ಲ? ಚಿಕ್ಕಿ, ನೀವ್ ಮಾಡೋದ್ ನೋಡಿದ್ರೆ ಯಾರಿಗೆ ತಾನೇ ಕೋಪ ಬರೋದಿಲ್ಲ. ಭಾವಂಗ್ ಪ್ರಸಾದ ತಿನ್ನಿಸ್ತೀನಿ ಅಂತ ತಂದು ಇವಾಗ ನೀವೇ ತಿಂತಿದ್ದೀರಲ್ಲ, ಇದ್ ಸರಿನಾ? ಅಲ್ಲ, ನಾನು ಯಾವಾಗ್ಲೇ ತಿಂದೆ. ನೀವ್ ತಿಂದೆ ಇದೆಲ್ಲ ಮಾಯ ಆಗೋಯ್ತಾ? ಒಬ್ರೇ ಮುಖಿ ಎಲ್ಲ ಖಾಲಿ ಮಾಡಿದ್ರಲ್ಲ. ಅಯ್ಯಯ್ಯೋ, ಹೌದಲ್ವಾ? ಏನ್ ಹೌದಲ್ವಾ? ನಿನ್ನಿಂದ ಈ ಮನೆಗೆ ಒಳ್ಳೇದಾಗತ್ತೆ ಅಂತ ನಾನು ತಿಳ್ಕೊಂಡಲ್ಲ, ನನಗ್ ಬುದ್ಧಿ ಇಲ್ಲ ಅಷ್ಟೇ. ಅಷ್ಟೊಂದು ಹಶು ಅಂತ ಹೇಳಿದ್ರೆ ಮನೇಲಿ ಊಟ ಇತ್ತು, ನಾನೇ ಬಡಿಸ್ತಿದ್ದೆ. ಪಾಪ ಪಾವಂಗ್ ಕೊಡ್ಬೇಕಾದ ಪ್ರಸಾದನ ನೀವೇ ತಿಂದಿದ್ದೀರಲ್ಲ, ಇದ್ ಸರಿನಾ ಚಿಕ್ಕಿ? ಅಮ್ಮ, ದೇವ್ರಾನೇ ಹೇಳ್ತಾ ಇದ್ದೀನಮ್ಮ, ನಾನ್ ನಿಜವಾಗ್ಲೂ ಅರ್ಜುನ್ಗೆ ಪ್ರಸಾದ ತಿನ್ಸಕ್ಕೆ ಅಂತಾನೆ ಹೋಗ್ತಾ ಇದ್ದೆ. ಅಷ್ಟ್ರಲ್ಲಿ ನಾನು ಇಲ್ಲಿಗೆ ಹೇಗ್ ಬಂದ್ ಕುತ್ಕೊಂಡೆ, ಹೇಗ್ ತಿಂದೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲಮ್ಮ. ಸಾಕ್, ಸುಮ್ನೆ ಇರೆ. ಈ ಮನೆಗೆ ಒಳ್ಳೇದಾಗೋದು ನಿನಗಿಷ್ಟ ಇಲ್ಲ. ಯಾವಾಗ್ಲೂ ನಮ್ಗಾಗ್ದಿರೋರ ಜೊತೆ ಸೇರ್ಕೊಂಡು ಕುತಂತ್ರ ಮಾಡುತ್ತಾನೆ ನಿನ್ ಕೆಲ್ಸ. ಏನಮ್ಮ ನೀನು? ನಾನ್ ನಿಜವಾಗ್ಲೂ ಅರ್ಜುನ್ಗೆ ಒಳ್ಳೇದಾಗ್ಲಿ ಅಂತಾನೆ ಪ್ರಸಾದ ತಗೊಂಬಂದೆ. ನನ್ ಮೇಲೆ ಆಣೆ ಅಮ್ಮ, ನನ್ ಮೇಲೆ ಆಣೆ ಇಟ್ಕೊಂಡು
ನಾನ್ ಯಾವತ್ತಾದ್ರೂ ಸುಳ್ಳು ಹೇಳಿದಿನ ಹೇಳು? ಏನ್ ಕರ್ಮನೋ ಏನೋ. ನೋಡು, ನನ್ ಕಣ್ ಮುಂದೆ ನಿಂತ್ಕೋಬೇಡ. ನನಗ್ ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಹೋಗಿ ಇಲ್ಲಿಂದ. ಅಜ್ಜಿ, ಇಂಥ ಟೈಮಲ್ಲಿ ಇವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ನಮಗೆ ನಷ್ಟ ಆಗೋದು. ಚಿಕ್ಕಿ ನೋಡಿ, ಅಜ್ಜಿ ಬೈದ್ರು ಅಂತ ಬೇಜಾರು ಮಾಡ್ಕೋಬೇಡಿ. ನಾಳೆ ಬೆಳಗ್ಗೆ ಮತ್ತೆ ನೀವು ಹೋಗಿ ಪ್ರಸಾದ ತಂದ್ಬಿಡಿ. ನಾವ್ಯಾರು ಹೋಗೋ ಹಾಗಿಲ್ಲ, ಪ್ಲೀಸ್. ಲೇ, ಅರ್ಜುನ್ ನಮ್ಮ ಮನೆ ಮಗ ಕಣೆ. ನೀನ್ ಇಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡ್ಕೋಬೇಕಾ? ಅದು ನನ್ ಕರ್ತವ್ಯ ಕಣೆ. ಆಹಾ, ನೋಡ್ದೆ ನಿನ್ ಕರ್ತವ್ಯನ ಡಬ್ಬಾಕಿದ್ನ. ಅಮ್ಮ, ನಾನ್ ಹೇಗ್ ತಿಂದೆ ಅಂತ ನನಗ್ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಸುಮ್ನೆ ಯಾಕಮ್ಮ ಬೈತಿದ್ಯಾ? ನೋಡು, ನೀನ್ ನಾಟಕ ನೋಡ್ಕೊಂಡು ನಿಂತ್ಕೊಳ್ಳೋದಿಕ್ಕೆ ನನಗ್ ಪುರ್ಸೊತ್ತಿಲ್ಲ. ಮೊದ್ಲೇ ನನಗ್ ತಲೆ ಕೆಟ್ಟಿದೆ. ನಾನು ಏನ್ ಮಾಡ್ತೀನಿ ಅಂತ ನನಗ್ ಗೊತ್ತಿಲ್ಲ. ಥು, ನಿನ್ ಜನ್ಮಕ್ಕೆ ಯಾವಾಗ್ಲೂ ನಿಂದಿದೆ ಬುದ್ಧಿ. ನೋಡ್ದ ಪೂಜಾ, ಅಮ್ಮ ಹೇಗ್ ಬೈದೋಗ್ತಿದ್ದಾರೆ ಅಂತ. ನೀವು ಮಾಡೋದು ಹಾಗೆ ಇದೆ ಚಿಕ್ಕಿ. ನಿಜವಾಗ್ಲೂ ನೀವು ಪ್ರಸಾದ ತಿನ್ನಿಸ್ತೀರಾ ಅಂತ ನಾವೆಷ್ಟು ಕಾಯ್ತಿದ್ವಿ ಗೊತ್ತಾ? ಪಾಪ ಬಾವ 3 ದಿವಸದಿಂದ ಒಂದ್ ಹನಿ ನೀರು ಕುಡ್ದಿಲ್ಲ. ನೀವ್ ಈಗ ಮಾಡಿರೋದಕ್ಕೆ ಇವಾಗ ಏನ್ ಹೇಳ್ಬೇಕು ಹೇಳಿ? ಛೇ, ಅಲ್ಲ, ಅಪರೂಪಕ್ಕೆ ಈ ಮನೆಗೆ ಏನೋ ಒಳ್ಳೇದ್ ಮಾಡೋಣ ಅಂತ ಹೋದ್ರೆ ಎಲ್ಲ ನಂಗೆ ಉಲ್ಟಾ ಹೊಡಿತಿದ್ಯಲ್ಲ. ಇಷ್ಟಕ್ಕೂ ನಾನು ಈ ಪ್ರಸಾದನ ಹೇಗ್ ತಿಂದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಛೇ, ಇದನ್ನೆಲ್ಲ ನೋಡ್ತಿದ್ರೆ ನಾನು ತಿಂದಿರೋದಂತೂ ನಿಜಾನೇ. ಅಯ್ಯೋ, ಆ ಪ್ರಿಯ ದೇವ ಏನಾದ್ರೂ ನಾನು ಅರ್ಜುನ್ ಹೋಗ್ತೀನಿ ಅಂತ ಏನಾದ್ರೂ ತಡೆದ್ಬಿಡ್ತಾ? ಭಗವಂತ, ಈ ಮನೆ ಒಳ್ಳೇದ್ ಮಾಡೋದಕ್ಕೆ ಬಂದು ನಾನೇ ಸಿಕ್ಕಾಕೊಂಡ್ಬಿಟ್ಟ. ದಯವಿಟ್ಟು ಕಾಪಾಡು ತಂದೆ. ನಿನ್ನ ನಿನ್ ಕುಟುಂಬನ ಮಣ್ಪಾಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಆ ಸೇವಂತಿನ ಆಹುತಿ ತಗೋತೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ಮಾಯಮ್ಮನ್ ಸಪೋರ್ಟ್ ತಗೋತಿಲ್ಲ. ನಾನೇ ಮಾಯಮ್ಮ. ಮನೆಯವರೆಲ್ಲ ಈ ಮನೇಲಿ ಆಗ್ತಾ ಇರೋ ಅನಾಹುತಕ್ಕೆ ಪ್ರಿಯಾನೇ ಕಾರಣ ಅಂತ ಅನ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಸಮಸ್ಯೆ ಆಗ್ತಿರೋದು ಪ್ರಿಯಾಯಿಂದ ಅಲ್ಲ, ಮಾಯಮ್ಮನಿಂದ ಅಂತ ಯಾರಿಗೂ ಗೊತ್ತೇ ಇಲ್ಲ. ಸಮಸ್ಯೆ ಏನು ಅಂತ ಸರಿಯಾಗಿ ತಿಳ್ಕೊಳ್ದೆ ಹೋದ್ರೆ ಅದಕ್ಕೆ ಪರಿಹಾರ ಆಗೋದಾದ್ರೂ ಹೇಗೆ? ಇದನ್ನ ಹೇಗಾದ್ರೂ ಮಾಡಿ ಮನೆಯವ್ರಿಗೆಲ್ಲ ತಿಳಿಸ್ಬೇಕು. ಆಗೇನಾದ್ರೂ ಮಾಡ್ತಾರೆ. ನನಗ್ ಮಾತು ಬರುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಮನೆ ಪರಿಸ್ಥಿತಿ ಇನ್ನೂ ಕೇಳುತ್ತೆ.